ಇನ್ನು ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಪತ್ತೆಯಾದ ನಿಧಿ ಪ್ರಕರಣ ಹಲವು ತಿರುವುಗಳನ್ನು ಪಡೆದುಕೊಂಡಿತ್ತು. ಇದರ ಬೆನ್ನಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದರು. ಇದೀಗ ನಿಧಿ ಒಪ್ಪಿಸಿದ ಕುಟುಂಬಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಸನ್ಮಾನಿಸಿ ಗೌರವಿಸಿದ್ದಾರೆ. ಅವರ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನೂ ಕೊಟ್ಟಿದ್ದಾರೆ. ಬಗೆದಷ್ಟು ಬಯಲಾಗ್ತಿದೆ ಲಕ್ಕುಂಡಿ ನಿಧಿ ರಹಸ್ಯ. ರೈತಿ ಕುಟುಂಬಕ್ಕೆ ಸನ್ಮಾನಿಸಿದ ಸಚಿವ ಎಚ್.ಕೆ. ಪಾಟೀಲ್. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮ ಕಳೆದ 2-3 ದಿನಗಳಿಂದ ಭಾರಿ ಸದ್ದು ಮಾಡ್ತಿದೆ. ಇಲ್ಲಿ ಸಿಕ್ಕಿರೋ ನಿಧಿ ಸಂಚಲನ ಸೃಷ್ಟಿಸಿದೆ. ಆದ್ರೆ ನಿಧಿ ಸಿಕ್ಕ ಕುಟುಂಬಸ್ಥರು ನಮಗೆ ಈ ಜಾಗ ಬೇಡ, ಇಲ್ಲಿರಲು ಭಯವಾಗ್ತಿದೆ, ಮನೆ ಕಟ್ಟಿಸಿಕೊಡಿ ಅಂತ ಅಳಲು ತೋಡಿಕೊಂಡಿದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಿದ್ದಂತೆ ಸ್ಥಳಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಭೇಟಿ ನೀಡಿ ನಿಧಿ ಸಿಕ್ಕ ಸ್ಥಳವನ್ನ ವೀಕ್ಷಿಸಿದ್ರು. ಬಳಿಕ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದ್ದ ಕಸ್ತೂರಬಾ ರೀತಿ ಕುಟುಂಬವನ್ನ ಸನ್ಮಾನಿಸಿದ್ರು. ಇನ್ನು ಕಸ್ತೂರಬಾ ರೀತಿ ಕುಟುಂಬ ಈಗಾಗಲೇ ಪ್ರಾಮಾಣಿಕತೆಯಿಂದ ಜಿಲ್ಲಾಡಳಿತಕ್ಕೆ ನಿಧಿಯನ್ನ ಒಪ್ಪಿಸಿದ್ದಾರೆ. ಆದ್ರೆ ಇನ್ನು ಪರಿಹಾರದ ಭರವಸೆ ಸಿಕ್ಕಿಲ್ಲ. ಈ ಬಗ್ಗೆ ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯಿಸಿ ಈ ಕುಟುಂಬಕ್ಕೆ ಮನೆ ಹಾಗೂ ಜಾಗ ನೀಡುವ ಭರವಸೆ ನೀಡಿದ್ದಾರೆ. ಬಡತನದ ಕುಟುಂಬದ ಹಿನ್ನೆಲೆಯೊಳಗೆ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಹಾಗೂ ಗೌರವವನ್ನು ಕೊಡಬೇಕು. ಅದಕ್ಕೆ ಮನೆ ಕೊಡಬೇಕು ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ, ಜಾಗ ಕೊಡಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ. ಅವ್ರ ತಾಯಿಗೆ ಏನಾದರೂ ಕೆಲಸ. ಇನ್ನು ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಪತ್ತೆಯಾದ ನಿಧಿ ಪ್ರಕರಣ ಹಲವು ತಿರುವುಗಳನ್ನು ಪಡೆದುಕೊಂಡಿತ್ತು. ಇದರ ಬೆನ್ನಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದರು. ಇದೀಗ ನಿಧಿ ಒಪ್ಪಿಸಿದ ಕುಟುಂಬಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಸನ್ಮಾನಿಸಿ ಗೌರವಿಸಿದ್ದಾರೆ. ಅವರ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನೂ ಕೊಟ್ಟಿದ್ದಾರೆ. ಬಗೆದಷ್ಟು ಬಯಲಾಗ್ತಿದೆ ಲಕ್ಕುಂಡಿ ನಿಧಿ ರಹಸ್ಯ. ರೈತಿ ಕುಟುಂಬಕ್ಕೆ ಸನ್ಮಾನಿಸಿದ ಸಚಿವ ಎಚ್.ಕೆ. ಪಾಟೀಲ್. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮ ಕಳೆದ 2-3 ದಿನಗಳಿಂದ ಭಾರಿ ಸದ್ದು ಮಾಡ್ತಿದೆ. ಇಲ್ಲಿ ಸಿಕ್ಕಿರೋ ನಿಧಿ ಸಂಚಲನ ಸೃಷ್ಟಿಸಿದೆ. ಆದ್ರೆ ನಿಧಿ ಸಿಕ್ಕ ಕುಟುಂಬಸ್ಥರು ನಮಗೆ ಈ ಜಾಗ ಬೇಡ, ಇಲ್ಲಿರಲು ಭಯವಾಗ್ತಿದೆ, ಮನೆ ಕಟ್ಟಿಸಿಕೊಡಿ ಅಂತ ಅಳಲು ತೋಡಿಕೊಂಡಿದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಿದ್ದಂತೆ ಸ್ಥಳಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಭೇಟಿ ನೀಡಿ ನಿಧಿ ಸಿಕ್ಕ ಸ್ಥಳವನ್ನ ವೀಕ್ಷಿಸಿದ್ರು. ಬಳಿಕ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದ್ದ ಕಸ್ತೂರಬಾ ರೀತಿ ಕುಟುಂಬವನ್ನ ಸನ್ಮಾನಿಸಿದ್ರು. ಇನ್ನು ಕಸ್ತೂರಬಾ ರೀತಿ ಕುಟುಂಬ ಈಗಾಗಲೇ ಪ್ರಾಮಾಣಿಕತೆಯಿಂದ ಜಿಲ್ಲಾಡಳಿತಕ್ಕೆ ನಿಧಿಯನ್ನ ಒಪ್ಪಿಸಿದ್ದಾರೆ. ಆದ್ರೆ ಇನ್ನು ಪರಿಹಾರದ ಭರವಸೆ ಸಿಕ್ಕಿಲ್ಲ. ಈ ಬಗ್ಗೆ ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯಿಸಿ ಈ ಕುಟುಂಬಕ್ಕೆ ಮನೆ ಹಾಗೂ ಜಾಗ ನೀಡುವ ಭರವಸೆ ನೀಡಿದ್ದಾರೆ. ಬಡತನದ ಕುಟುಂಬದ ಹಿನ್ನೆಲೆಯೊಳಗೆ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಹಾಗೂ ಗೌರವವನ್ನು ಕೊಡಬೇಕು. ಅದಕ್ಕೆ ಮನೆ ಕೊಡಬೇಕು ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ, ಜಾಗ ಕೊಡಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ. ಅವ್ರ ತಾಯಿಗೆ ಏನಾದರೂ ಕೆಲಸ. ಇನ್ನು ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಪತ್ತೆಯಾದ ನಿಧಿ ಪ್ರಕರಣ ಹಲವು ತಿರುವುಗಳನ್ನು ಪಡೆದುಕೊಂಡಿತ್ತು. ಇದರ ಬೆನ್ನಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದರು. ಇದೀಗ ನಿಧಿ ಒಪ್ಪಿಸಿದ ಕುಟುಂಬಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಸನ್ಮಾನಿಸಿ ಗೌರವಿಸಿದ್ದಾರೆ. ಅವರ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನೂ ಕೊಟ್ಟಿದ್ದಾರೆ. ಬಗೆದಷ್ಟು ಬಯಲಾಗ್ತಿದೆ ಲಕ್ಕುಂಡಿ ನಿಧಿ ರಹಸ್ಯ. ರೈತಿ ಕುಟುಂಬಕ್ಕೆ ಸನ್ಮಾನಿಸಿದ ಸಚಿವ ಎಚ್.ಕೆ. ಪಾಟೀಲ್. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮ ಕಳೆದ 2-3 ದಿನಗಳಿಂದ ಭಾರಿ ಸದ್ದು ಮಾಡ್ತಿದೆ.
ಇಲ್ಲಿ ಸಿಕ್ಕಿರೋ ನಿಧಿ ಸಂಚಲನ ಸೃಷ್ಟಿಸಿದೆ. ಆದ್ರೆ ನಿಧಿ ಸಿಕ್ಕ ಕುಟುಂಬಸ್ಥರು ನಮಗೆ ಈ ಜಾಗ ಬೇಡ, ಇಲ್ಲಿರಲು ಭಯವಾಗ್ತಿದೆ, ಮನೆ ಕಟ್ಟಿಸಿಕೊಡಿ ಅಂತ ಅಳಲು ತೋಡಿಕೊಂಡಿದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಿದ್ದಂತೆ ಸ್ಥಳಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಭೇಟಿ ನೀಡಿ ನಿಧಿ ಸಿಕ್ಕ ಸ್ಥಳವನ್ನ ವೀಕ್ಷಿಸಿದ್ರು. ಬಳಿಕ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದ್ದ ಕಸ್ತೂರಬಾ ರೀತಿ ಕುಟುಂಬವನ್ನ ಸನ್ಮಾನಿಸಿದ್ರು. ಇನ್ನು ಕಸ್ತೂರಬಾ ರೀತಿ ಕುಟುಂಬ ಈಗಾಗಲೇ ಪ್ರಾಮಾಣಿಕತೆಯಿಂದ ಜಿಲ್ಲಾಡಳಿತಕ್ಕೆ ನಿಧಿಯನ್ನ ಒಪ್ಪಿಸಿದ್ದಾರೆ. ಆದ್ರೆ ಇನ್ನು ಪರಿಹಾರದ ಭರವಸೆ ಸಿಕ್ಕಿಲ್ಲ. ಈ ಬಗ್ಗೆ ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯಿಸಿ ಈ ಕುಟುಂಬಕ್ಕೆ ಮನೆ ಹಾಗೂ ಜಾಗ ನೀಡುವ ಭರವಸೆ ನೀಡಿದ್ದಾರೆ. ಬಡತನದ ಕುಟುಂಬದ ಹಿನ್ನೆಲೆಯೊಳಗೆ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಹಾಗೂ ಗೌರವವನ್ನು ಕೊಡಬೇಕು. ಅದಕ್ಕೆ ಮನೆ ಕೊಡಬೇಕು ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ, ಜಾಗ ಕೊಡಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ. ಅವ್ರ ತಾಯಿಗೆ ಏನಾದರೂ ಕೆಲಸ. ಇನ್ನು ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಪತ್ತೆಯಾದ ನಿಧಿ ಪ್ರಕರಣ ಹಲವು ತಿರುವುಗಳನ್ನು ಪಡೆದುಕೊಂಡಿತ್ತು. ಇದರ ಬೆನ್ನಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದರು. ಇದೀಗ ನಿಧಿ ಒಪ್ಪಿಸಿದ ಕುಟುಂಬಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಸನ್ಮಾನಿಸಿ ಗೌರವಿಸಿದ್ದಾರೆ. ಅವರ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನೂ ಕೊಟ್ಟಿದ್ದಾರೆ. ಬಗೆದಷ್ಟು ಬಯಲಾಗ್ತಿದೆ ಲಕ್ಕುಂಡಿ ನಿಧಿ ರಹಸ್ಯ. ರೀತಿ ಕುಟುಂಬಕ್ಕೆ ಸನ್ಮಾನಿಸಿದ ಸಚಿವ ಎಚ್.ಕೆ. ಪಾಟೀಲ್. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮ ಕಳೆದ 2-3 ದಿನಗಳಿಂದ ಭಾರಿ ಸದ್ದು ಮಾಡ್ತಿದೆ. ಇಲ್ಲಿ ಸಿಕ್ಕಿರೋ ನಿಧಿ ಸಂಚಲನ ಸೃಷ್ಟಿಸಿದೆ. ಆದ್ರೆ ನಿಧಿ ಸಿಕ್ಕ ಕುಟುಂಬಸ್ಥರು ನಮಗೆ ಈ ಜಾಗ ಬೇಡ, ಇಲ್ಲಿರಲು ಭಯವಾಗ್ತಿದೆ, ಮನೆ ಕಟ್ಟಿಸಿಕೊಡಿ ಅಂತ ಅಳಲು ತೋಡಿಕೊಂಡಿದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಿದ್ದಂತೆ ಸ್ಥಳಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಭೇಟಿ ನೀಡಿ ನಿಧಿ ಸಿಕ್ಕ ಸ್ಥಳವನ್ನ ವೀಕ್ಷಿಸಿದ್ರು. ಬಳಿಕ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದ್ದ ಕಸ್ತೂರಬಾ ರೀತಿ ಕುಟುಂಬವನ್ನ ಸನ್ಮಾನಿಸಿದ್ರು. ಇನ್ನು ಕಸ್ತೂರಬಾ ರೀತಿ ಕುಟುಂಬ ಈಗಾಗಲೇ ಪ್ರಾಮಾಣಿಕತೆಯಿಂದ ಜಿಲ್ಲಾಡಳಿತಕ್ಕೆ ನಿಧಿಯನ್ನ ಒಪ್ಪಿಸಿದ್ದಾರೆ. ಆದ್ರೆ ಇನ್ನು ಪರಿಹಾರದ ಭರವಸೆ ಸಿಕ್ಕಿಲ್ಲ. ಈ ಬಗ್ಗೆ ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯಿಸಿ ಈ ಕುಟುಂಬಕ್ಕೆ ಮನೆ ಹಾಗೂ ಜಾಗ ನೀಡುವ ಭರವಸೆ ನೀಡಿದ್ದಾರೆ. ಬಡತನದ ಕುಟುಂಬದ ಹಿನ್ನೆಲೆಯೊಳಗೆ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಹಾಗೂ ಗೌರವವನ್ನು ಕೊಡಬೇಕು. ಅದಕ್ಕೆ ಮನೆ ಕೊಡಬೇಕು ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ, ಜಾಗ ಕೊಡಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ. ಅವ್ರ ತಾಯಿಗೆ ಏನಾದರೂ ಕೆಲಸ